ನಮಸ್ಕಾರ, ವೆಲ್ಕಮ್ ಟು ಮುನ್ನಮ್ಮ ಫಿಟ್ನೆಸ್. ನನ್ನ ಹೆಸರು ಭರತ್ರಾಜ್. ನಾನು ಉಡುಪಿಯಿಂದ, ಇವಾಗಿರೋದು ಬೆಂಗಳೂರಲ್ಲಿ. ನಾನು ವ್ಲಾಗ್ಸ್ನ 2020 ಶುರು ಮಾಡಬೇಕಿತ್ತು, ಶುರು ಮಾಡಿದ್ದೆ. ಆದರೆ ಇಂಗ್ಲೀಷಲ್ಲಿ ಮಾಡಿದೆ. ನನಗೆ ಇಂಗ್ಲೀಷ್ ಸರಿ ಬರ್ತಾ ಇರಲಿಲ್ಲ ಆ್ಯಂಡ್ ನಾನು ಮಾತಾಡಿದ್ದು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂಥೇಳಿ ಆ ವ್ಲಾಗ್ಸ್ನ ಡಿಲೀಟ್ ಮಾಡಿಬಿಟ್ಟೆ. ಇವಾಗ ಟೈಮ್ ಬಂದಿದೆ, ಶುರು ಮಾಡಿದ್ದೇನೆ. ನನ್ನ ಜರ್ನೀಸ್ನ ಶೇರ್ ಮಾಡ್ತೇನೆ. ಆದರೆ ನಾನು ಹೇಗೆ ಶುರು ಮಾಡಿದೆ ಅಂತ ನಾನು ಹೇಳಲೇಬೇಕು. 2009 ನನ್ನ ಫ್ರೆಂಡಿಂದ ಇನ್ಸ್ಪೈರ್ ಆಗಿ ನನ್ನ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಹೇಗೆ ಮಾಡಿದೆ ಅಂತ ಹೇಳಿದರೆ, ಅವನ ಕೈಯಲ್ಲೊಂದು ಪೆಟ್ಟು ತಿಂದಿದ್ದೆ. ಅಲ್ಲಿ ಗೊತ್ತಾಯಿತು ಅವ್ನು ಸಖತ್ ಸ್ಟ್ರಾಂಗ್ ಇದ್ದಾನೆ ಅಂತ. ನಾನು ಅವನ ಹತ್ರ ಕೇಳಿದೆ, ಹೇಗೆ ಮಾರೇ ನೀನು ಇಷ್ಟು ಸ್ಟ್ರಾಂಗ್ ಇದೆ? ಅವ್ನ ಕೋರೆಲ್ಲ ತುಂಬ ಹಾರ್ಡಿತ್ತು ಆ್ಯಂಡ್ ಇಲ್ಲೆಲ್ಲ ಫುಲ್ ಕಪ್ಪಾಗಿತ್ತು. ಸೊ ಐ ಆಸ್ಟ್, ನೀನು ಇಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ರೀಸನ್ ಏನಂತ. ಅವನೇ ಹೇಳಿದ, ಸೊ ಎವ್ರಿ ಡೇ 100 ಡಿಪ್ಸ್ ಹೊಡಿತಾನಂತ. ನನಗಂತೂ ಸಖತ್ ಮೋಟಿವೇಶನ್ ಆಯಿತು. ಸೊ ನಾನು ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಅದೇ ದಿನ ಮನೆಗೆ ಹೋಗಿ ಪುಷಪ್ಸ್ ಮಾಡಿದೆ. ಎಷ್ಟು ಮಾಡಿದೆ? 10 ಮಾಡಲಿಕ್ಕಾಗಲಿಲ್ಲ, ಹಾಫ್ ಪುಷಪ್ಸ್ ಮಾಡಿದೆ. ಸೊ ಮೇಲಿಂದ ಕೆಳಗೆ ಹೋಗ್ಲಿಕ್ಕೆ ಆಯಿತು, ಕೆಳಗೆ ಹೋದೋ ಮೇಲೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಗಿವ್ ಅಪ್ ಮಾಡಲಿಲ್ಲ, ಎವ್ರಿ ಡೇ ಟ್ರೈ ಮಾಡಿದೆ. ಇನ್ ಕಪಲ್ ಆಫ್ ಮಂತ್ಸ್, ಮೇ ಬಿ 6 to 7 months ಆಫ್ ಕನ್ಸಿಸ್ಟೆನ್ಸಿಯಿಂದ ಒನ್ ಶಾಟಲ್ಲಿ 100 ಪುಷಪ್ಸ್ ಮಾಡಲಿಕ್ಕಾಯಿತು. ಆ ಟೈಮಲ್ಲಿ ತರಂಗ ಎಲ್ಲ ಬರ್ತಿತ್ತು, ಮತ್ತು ಡಿ ಡಿ ಚಂದನದಲ್ಲಿ ಹಿಂದಿ ಮೂವೀಸ್ ಬರ್ತಾಯಿತ್ತು. ಸೊ ಅಲ್ಲಿ ಜಾನ್ ಎಬ್ರಮ್ ಆಗಲಿ, ರಿತಿಕ್ ರೋಷನ್, ಆಮೇಲೆ ಸಲ್ಮಾನ್ ಖಾನ್ ಅವರದೆಲ್ಲ ಫಿಸಿಕ್ ನೋಡಿ ನನಗೆ ಸ್ವಲ್ಪ ಗೋಲ್ ಇತ್ತು, ಒಂದು ಫಿಸಿಕ್ ಮಾಡಬೇಕು ಅಂತ. ಬಟ್ ಅದಕ್ಕೊಂದು ರೈಟ್ ಟೈಮ್ ಇರ್ತದಲ್ಲ, ಅದು ನನ್ನ ಫ್ರೆಂಡ್ ತಂದು ಕೊಟ್ಟ. ಅವನಿಗೆ ಇಲ್ಲೊಂದು ಪೆಟ್ಟು ತಿಂದೆ ಅಲ್ಲ, ಅಲ್ಲಿ ಬುದ್ಧಿ ಬಂತು. ಜಿಮ್ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ನನ್ನ ಹತ್ರ ಕಾಸು ಇರಲಿಲ್ಲ. ಬಟ್ ನನ್ನ ಭಾವ ಜಿಮ್ ಹೋಗ್ತಾಯಿದ್ರು. ಸೊ ಅವ್ರ ಹತ್ರ ನಾನು ಟಿಪ್ಸ್ ಕೇಳ್ತಾ ಇದ್ದೆ. ಸೊ ಬೈಸೆಪ್ಸ್ ವರ್ಕೌಟ್ ಹೇಗೆ ಮಾಡೋದು, ಶೋಲ್ಡರು, ಚೆಸ್ಟು. ಸೊ ಬೆಂಚ್ ಡಂಬಲ್ಸ್ ಎಂತನೂ ಇರಲಿಲ್ಲ. ಬಟ್ ತಕ್ಕಡಿಯಲ್ಲಿ 5 kg ಕಲ್ಲು ಇರ್ತದಲ್ಲ, ಆ ಕಲ್ಲು ಹಿಡ್ಕೊಂಡು, ಆಮೇಲೆ ನಮ್ಮ ಕಡೆ ಸೈಂಗಳ ಸಬ್ಬಳ ಅಂತ ಹೇಳ್ತೇವೆ, ಅಂದರೆ ನೆಲ ಡಿಗ್ ಮಾಡಲಿಕ್ಕೆ ಒಂದು ಬಾರ್ ಬರ್ತದೆ, ಅದೊಂದು 7-8 kg ಇತ್ತು. ಅದನ್ನು ಹಿಡ್ಕೊಂಡು ಫುಲ್ ಬಾಡಿ ವರ್ಕೌಟ್ ಮಾಡಲಿಕ್ಕೆ ಶುರು ಮಾಡಿದೆ. ಬಟ್ ಅದರ ಜೊತೆ ಪುಷಪ್ಸ್, ಪುಲ್ಅಪ್ಸ್, ಸ್ಕ್ವಾಟ್ಸ್ ಎಲ್ಲ ಕಾನ್ಸ್ಟೆಂಟ್ ಇತ್ತು. ಪುಲ್ಅಪ್ಸ್ ಬಾರ್ ಇರಲಿಲ್ಲ, ಮನೆಯಲ್ಲಿ ಅದು ಜಂತಿ ಪಕ್ಕಾಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಪುಲ್ಅಪ್ಸ್ ಮಾಡ್ತಾ ಇದ್ದೆ. ಹಾಗೆ ನನ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇನ್ ಕಪಲ್ ಆಫ್ ಇಯರ್ಸಲ್ಲಿ, ಮೇ ಬಿ 1 or 2 yeaರಲ್ಲಿ ನನಗೆ ಆ್ಯಪ್ಸ್ ಎಲ್ಲ ಬಂದಿತ್ತು, ಫಿಟ್ ಆಗಿದೆ, ಬಾಡಿ ಫಿಸಿಕ್, ಲೀನ್ ಮಸಲ್ ಮಾಸ್ ಇತ್ತು. 2013 ನನ್ನ ಜಿಮ್ ಸ್ಟಾರ್ಟ್ ಆಯಿತು. ಸೊ ಹಿರಡ್ಕದಲ್ಲಿ ಒಂದು ರಾಕ್ ಬಾಟಮ್ ಅಂತ ಜಿಮ್ ಇದೆ, ಅಲ್ಲಿ ಜಿಮ್ ಸ್ಟಾರ್ಟ್ ಮಾಡಿದೆ. ಸೊ ಬೆಳಿಗ್ಗೆ ನಾನು ಓಪನ್ ಮಾಡ್ತಾಯಿದ್ದೆ ಜಿಮ್. ಸೊ ಅಷ್ಟು ಬೇಗ ಹೋಗ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಟ್ರೈನರ್ ಸುಕೇಶ್ ಅಣ್ಣ ಅಂತ ಇದ್ದಾರೆ. ಸೊ ಅವ್ರು ಒಳ್ಳೆ ಸಪೋರ್ಟ್ ಮಾಡಿದರು. ಒಂದು ಸ್ಕೇಲ್ ಹಿಡ್ಕೊಂಡು ಬರ್ತಾಯಿದ್ರು, ಮಗ ಅಪ್ಪೋಡ ಅಂತ. ಸೊ ಅವ್ರು ಬಿಡ್ತಾ ಇರಲಿಲ್ಲ, ವರ್ಕೌಟ್ಸ್ ಸಖತ್ತಾಗಿ ಮಾಡ್ತಾಯಿದ್ದೆ. 6-7 months ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಹೋದೆ. ಅಂದರೆ ಸಂಡೇ ರಜೆ ಆಯಿತು, ಅದರ್ವೈಸ್ ಎವ್ರಿ ಡೇ ಹೋದೆ. ಆ್ಯಂಡ್ ಫಿಸಿಕಲ್ಲಿ ನನಗೆ ತುಂಬ ಚೇಂಜಸ್ ಕಾಣಲಿಲ್ಲ. ಆ್ಯಂಡ್ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಡಯಟ್ ಸಿಂಪಲ್ ಇತ್ತು. ಅದೇ ರೈಸ್ ಮೀಲ್ ಅನ್ನೋದು 4 ಸಲ ತಿಂತಾಯಿದ್ದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಸೊ ಅರೌಂಡ್ 5 meal ಆಗ್ತಾಯಿತ್ತು. ಫುಲ್ ಕಾರ್ಬ್ಸ್ ಇತ್ತು. ಹೋಮ್ ವರ್ಕೌಟ್ ಕನ್ಸಿಸ್ಟೆಂಟ್ ಆಗಿ ಹೇಗೆ ಫಿಸಿಕ್ ಇತ್ತು, ಅದೇ ಥರ ಜಿಮ್ಮಲ್ಲೂ ಫಿಸಿಕ್ ಇತ್ತು. ಸೊ ನೋ ಡಿಫ್ರೆನ್ಸ್. ಸೊ ಅದಕ್ಕೋಸ್ಕರ ಜಿಮ್ನ ಸ್ಟಾಪ್ ಮಾಡಿ ಹೋಮ್ ವರ್ಕೌಟ್ನ ವಾಪಸ್ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ದೆನ್ 2017 ನನ್ನ ಸೈಕ್ಲಿಂಗ್ ಸ್ಟಾರ್ಟ್ ಆಯಿತು. ಸೈಕ್ಲಿಂಗ್ ಮೇಲೆ ಸ್ವಲ್ಪ ಹುಚ್ಚಿತ್ತು. ಮೊದಲಿನ ಸೈಕ್ಲಿಂಗ್ ಮಾಡ್ತಿದ್ದೆ, ಬಟ್ ಸ್ಟ್ರಾವಾದಲ್ಲಿ ರೆಕಾರ್ಡ್ ಮಾಡಿ ಸ್ಟಾರ್ಟ್ ಮಾಡಿದ್ದು 2017. ಈಗಲೂ ಸೈಕ್ಲಿಂಗ್ ಮಾಡ್ತಾ ಇದ್ದೇನೆ. ಸೊ ಹೋಮ್ ವರ್ಕೌಟ್ ಜೊತೆ ಸೈಕ್ಲಿಂಗು ನನ್ನ ಫಿಟ್ನೆಸ್ ಪಾರ್ಟ್ ಆಯಿತು. ರನ್ನಿಂಗ್ ಜರ್ನಿ ಸ್ಟಾರ್ಟ್ ಆಗಿರೋದು ವಿದೌಟ್ ಪ್ರಾಕ್ಟೀಸ್. ಮಣಿಪಾಲ್ ಮ್ಯಾರಥಾನಲ್ಲಿ 10K ಜಾಯ್ನ್ ಆದೆ. ಸೊ 10K ಅಲ್ಲಿ ಮಣಿಪಾಲ್ ಯೂನಿವರ್ಸಿಟಿ ಅಂಡರ್ ಮೋಸ್ಟ್ಲಿ ಥರ್ಡ್ ಆರ್ ಫೋರ್ತ್ ಪ್ರೈಸ್ ಬಂತು. ಅದರಲ್ಲಿ 2,000-3,000 ಬಂತು. ಐ ಲೈಕ್ ವಾವ್, ತುಂಬ ಖುಷಿ ಆಯಿತು. ಆ್ಯಂಡ್ ದಟ್ ಈಸ್ ಹೌ ಮೈ ರನ್ನಿಂಗ್ ಜರ್ನಿ ಸ್ಟಾರ್ಟೆಡ್. ಈ ಚಾನಲ್ನ ಸ್ಟಾರ್ಟ್ ಮಾಡಲಿಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದರೆ, ಇವಾಗಲೂ ಕನ್ಸಲ್ಟೇಷನ್ ತೊಗೋಬೇಕಾದ್ರೆ ಈ ಫಿಟ್ನೆಸ್ ಮೇಲೆ ತುಂಬ ಮಿತ್ತಿದೆ. ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು ಅಂತೇಳಿ ಜನ ಎಂತೆಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಈ ರೈಸ್ ಬಿಡೋದು, ಚಪಾತಿ ತಿನ್ನೋದು, ಆಮೇಲೆ ಜ್ಯೂಸ್ ಕುಡಿಯೋದು, ಏನೋ ಎಲ್ಲ ಸರ್ಕಸ್ ಮಾಡ್ತಿದ್ದಾರೆ. ಆ ಮಿತ್ಗಳ ಏನೆಲ್ಲ ಇದೆಯಾ ಅದನ್ನು ತೆಗೆದುಹಾಕಬೇಕು ಅಂತೇಳಿ ನನ್ನ ಗೋಲು. ಸೊ ನಾನೇನು ಮಾಡ್ತೇನೆ ಅದನ್ನು ನಿಮಗೆ ತೋರಿಸ್ತೇನೆ. ಸೊ ನಾನು ಚಾಲೆಂಜಸ್ ಮಾಡ್ತಾ ಇರ್ತೀನಿ, ಆಮೇಲೆ ಹೋಮ್ ವರ್ಕೌಟ್ ಮಾಡ್ತೀನಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ, ಆ್ಯಂಡ್ ರೈಸ್ ತಿಂತೀನಿ. ಸೊ ರೆಗ್ಯುಲರ್ ನಾರ್ಮಲ್ ಪೀಪಲ್ ಏನು ತಿಂತಾರೆ ಅದು ತಿಂತೀನಿ, ಬಟ್ ಸ್ವಲ್ಪ ಬ್ಯಾಲೆನ್ಸ್ಡ್ ವೇಲ್ ತಿಂತೀನಿ. ಸೊ ಅದನ್ನು ಶೋಕೇಸ್ ಮಾಡಬೇಕು ಅಂತೇಳಿ ನನ್ನ ಗೋಲ್. ಆ್ಯಂಡ್ ನಾನು ಹೇಗೆ ಬೇರೆಯವರಿಂದ ಇನ್ಸ್ಪೈರ್ ಆಗಿ ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ನೋ, ಅದೇ ಥರ ನನ್ನಿಂದ ನೆಕ್ಸ್ಟ್ ಬರುವ ಜನ್ರೇಷನ್ಗೆ ಹೆಲ್ಪ್ ಆಗಲಿ. ಆ್ಯಂಡ್ ನಾನು ಈಗ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ, ಸೊ ನಿಮಗೂ ನನ್ನಿಂದ ಹೆಲ್ಪ್ ಆಗಲಿ ಅಂತ. ಸೊ ಅದು ನನ್ನ ಗೋಲ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಮೀ ಆ್ಯಂಡ್ ಮೈ ಜರ್ನಿ ಆ್ಯಂಡ್ ಮೈ ಗೋಲ್. ಸೊ ಕಮೆಂಟಲ್ಲಿ ಹೇಳಿ ನಿಮಗೆ ಈ ವಿಡಿಯೋ ಹೇಗಾಯಿತು ಅಂತ ಹೇಳಿ. ಸೊ ಹೊಸ ವಿಡಿಯೋ ಜೊತೆ ಏನು ಬರ್ತೀನಿ, ಅಲ್ಲಿವರೆಗೆ ಬಾಯ್ ಬಾಯ್.